ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಆದಿಯವರೇ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ, ಏನಾಯಿತು ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದಿಯವರೇ, ದಯವಿಟ್ಟು ನೀವು ಮೊದಲು ನನ್ನ ಜೊತೆ ಏನೇ ಮಾತಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ತಾಳೆ. ಆಗ ಕೈ ಮುಗ್ದಿರ್ತಾಳೆ. ಅಯ್ಯೋ ಭಾಗ್ಯವರೇ, ಇದನ್ನೆಲ್ಲ ಬಿಡಿ ಅಂತ ಹೇಳಿ ಕೈ ಹಿಡ್ಕೊತಾನೆ. ಅವಳು ಕೈ ಹಿಡ್ಕೊಂಡಿರೋದನ್ನ ನೋಡ್ತಾ ಇರೋದಕ್ಕೆ ಸಾರಿ ಭಾಗ್ಯ ಅಂತ ಹೇಳಿ ಕೈ ಬಿಡ್ತಾನೆ. ಆಗ ಆದಿಯವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಬೇಕು, ನಾನು ಮಾಡಿರೋದು ತುಂಬ ದೊಡ್ಡ ತಪ್ಪು ಅಂತ ಹೇಳಿದಾಗ, ಅಯ್ಯೋ ನೀವು ಮಾಡಿರೋದು ದೊಡ್ಡ ತಪ್ಪ, ಭಾಗ್ಯ ಯಾವತ್ತೂ ತಪ್ಪು ಮಾಡೋದಿಲ್ಲ, ಭಾಗ್ಯ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾಳೆ. ಭಾಗ್ಯವರೇ, ನಾನು ನೀವು ಬರೆದಿರೋ ಲೆಟರ್ನ ಓದ್ದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಲೆಟರ್ನ ತೋರಿಸ್ತಾನೆ. ಈ ಲೆಟರ್ನ ಗೆಳ್ತಿನೇ ಫೋಟೋ ತೆಗೆದುಬಿಟ್ಟು ಅವ್ರ ಫೋನಲ್ಲಿ ಬ್ಲಾಕ್ ಮಾಡಿದ್ದೆ ಅಂತ ಹೇಳಿ ಕಸ್ಟಮರ್ ಫೋನಿಂದ ಕಳಿಸಿದ್ರು. ಆವಾಗಲೇ ಗೊತ್ತಾಯಿತು, ನೀವು ನನಗೋಸ್ಕರ ಅಷ್ಟು ದೂರ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಂದಮೇಲೆ ನಾನು ನಿಮಗೋಸ್ಕರ ಇಷ್ಟು ದೂರ ಬರೋದಕ್ಕೆ ಚಿಕ್ಕ ಪ್ರಯತ್ನ ಪಡಬಾರ್ದಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದಿಯವರೇ, ದಯವಿಟ್ಟು ನನ್ನಿಂದ ತುಂಬ ಬೇಜಾರಾಗಿದೆ, ನಿಮಗೆ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಇಲ್ಲ, ನಿಮ್ಮಿಂದ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ, ಬೇಜಾರು ಕೂಡ ಆಗಿಲ್ಲ. ಇವಾಗ ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ಬಂದಿದ್ದೀನಲ್ವಾ ಭಾಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಲೆಟರ್ನ ಕೂಡ ತೋರಿಸ್ತಾನೆ. ಲೆಟರ್ನ ನೋಡ್ಬಿಟ್ಟು, ಅರೆ ಇದರಲ್ಲಿ ನಾನು ಬರೆದಿರೋ ಅರ್ಧ ಲೆಟರ್ ಮಾತ್ರ ಇದೆ, ಇನ್ನು ಅರ್ಧ ಇಲ್ಲ, ಇನ್ನರ್ಧ ಬರೆದಿದ್ದೀನಿ, ಇನ್ನೂ ಸ್ವಲ್ಪ ಇದೆ ಅಂತ ಹೇಳ. ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಭಾಗ್ಯವರೇ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಿಮ್ಗಿನ್ನು ಮುಂದೆ ಯಾರೂ ಕೂಡ ಏನೂ ಹೇಳೋದಿಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ತಾಂಡವ್ ಬಂದ್ಬಿಡ್ತಾನೆ. ತಾಂಡವ್ ಭಾಗ್ಯ ಅಂತ ಹೇಳಿ ಬಂದು ನಿಂತ್ಕೋತಾನೆ. ಬೆಳಕಲ್ಲಿ ಮುಖ ಕಾಣಿಸ್ತಿರೋದಿಲ್ಲ, ಎದುರುಗಡೆ ತಾಂಡವ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಮುಂದೆ ಬಂದ ತಕ್ಷಣ ಶಾಕಲ್ಲಿ ನೋಡ್ತಾ ಇರ್ತಾರೆ. ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾನೆ. ನೋಡಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಮ ನಾಟಕ ಇನ್ನೂ ಮುಂದುವರಿತಾನೆ ಇದೆಯಾ, ಇದಕ್ಕೆ ಯಾವುದಕ್ಕೂ ಕೊನೆ ಅನ್ನೋದೇ ಇಲ್ವಾ ಅಂತ ಹೇಳಿದಾಗ, ಇಲ್ಲ ಭಾಗ್ಯ, ನಾನೆಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರತಿ ಸಲ ನಾನು ಹೇಳ್ತಾ ಇದ್ದೆ ಭಾಗ್ಯ, ನೀನು ದಡ್ಡಿ ಪೆದ್ದಿ ಎಮ್ಮೆ ಅಂತ ಹೇಳ್ಬಿಟ್ಟು, ಆದರೆ ನಿನಗೆ ಬುದ್ಧಿ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬುದ್ಧಿ ಇಲ್ಲದೆ ಇರೋದು ನನಗೆ. ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ಬೆಳಗ್ಗೆ ಬಿಸಿ ಬಿಸಿ ಕಾಫಿಯಿಂದ ಹಿಡಿದು ರಾತ್ರಿ ತಂಪಾಗಿ ಮಲಗೋವರೆಗೂ ನಾನು ಸೇವೆ ಮಾಡಿದ್ಯಾ. ನನಗೆ ಏನೇ ಕಷ್ಟ ಸುಖ ಇದ್ರೂ ಕೂಡ ನನ್ನ ಜೊತೆಯಾಗೆ ನಿಂತಿದ್ಯಾ, ಎಲ್ಲದಕ್ಕೂ ಕೂಡ ತಾಳ್ಮೆಯಿಂದ ನನ್ನ ಜೊತೆ ನಿಂತಿದ್ದೆ. ಆದರೆ ನಾನು ನಿನಗೆ ತಾಳ್ಮೆಯಿಂದ ಒಂದು ಪ್ರೀತಿ ಮಾತು ಕೂಡ ಆಡಿಲ್ಲ. ಪ್ರತಿ ಸಲ ನಿನ್ನನ್ನು ಅವಮಾನ ಮಾಡಿ ಮನೆಯಿಂದ ಆಚೆ ಹೋಗೋದಕ್ಕೆ, ನಿನ್ನ ಜೀವನ ಇಷ್ಟೆಲ್ಲ ಹಾಳಾಗೋದಕ್ಕೆ ಕಾರಣ ನಾನಾಗ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ಅವನ ಹಿಂದೆ, ನೀನು ನನ್ನ ಲೈಫಲ್ಲಿ ಬರೀ ದೊಡ್ಡ ಝೀರೋ, ಹೆಂಡತಿ ಆಗೋದಕ್ಕೆ ಯಾವುದೇ ರೀತಿ ನಾಲಾಯಕ್ಕಿಲ್ಲ. ನನ್ನ ಜೀವನದಲ್ಲಿ ಹೆಂಡತಿ ಅನ್ನೋ ಪಟ್ಟ ಸಿಗೋದು ಅಂತಂದರೆ ಅದು ಶ್ರೇಷ್ಠ ಮಾತ್ರ, ಅವಳಷ್ಟೇ ನನಗೆ ಸೂಟ್ ಆಗೋದು. ನಿನಗೆ ಒಂದು ಇಂಗ್ಲೀಷ್ ಬರಲ್ಲ, ಏನೂ ಇಲ್ಲ, ದಡ್ಡಿ ಪೆದ್ದಿ ಎಮ್ಮೆ ನೀನು, ಬರೀ ಮನೆ ಕೆಲಸ ಮಾಡೋದಕ್ಕೆ ಅಷ್ಟೇ ನೀನು ಲಾಯಕ್ಕು. ಒಂದು ಸ್ಟೈಲ್ ಇಲ್ಲ, ಒಂದು ಇದಿಲ್ಲ, ಡಿಗ್ನಿಟಿ ಇಲ್ಲ, ಓದಿಲ್ಲ ಅಂತ ಎಲ್ಲ ಅವಮಾನ ಮಾಡಿರೋದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ. ನಾನು ನಿನ್ಗೆ ಇಷ್ಟೆಲ್ಲ ಬೈದಿದ್ದೀನಿ ಭಾಗ್ಯ, ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ಆದರೆ ಇವತ್ತು ನಾನು ಕಷ್ಟದಲ್ಲಿದ್ದಾಗ ನೀನು ನನಗೆ ಸಹಾಯ ಮಾಡ್ತೀಯಲ್ಲ ಭಾಗ್ಯ, ದಯವಿಟ್ಟು ಭಾಗ್ಯ, ನನಗೆ ನಿನ್ನಿಂದ ಬೇರೆ ಏನು ನಿರೀಕ್ಷೆ ಮಾಡೋದಿಲ್ಲ, ನಿನ್ನ ಕಣ್ಮುಂದೆ ಕೂಡ ನಾನು ಬಂದು ತೊಂದರೆ ಕೊಡೋದಿಲ್ಲ, ನೀನನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋ ಭಾಗ್ಯ. ನೋಡಿ, ಈ ಥರ ನಾಟಕ ಎಲ್ಲ ನಾನು ಮುಂದೆ ಮಾಡೋದು ಇಷ್ಟ ಆಗೋದಿಲ್ಲ, ನಾನು ಅದಕ್ಕೆಲ್ಲ ಬಗ್ಗೋದೂ ಇಲ್ಲ. ನೀವು ನನ್ನ ಮನಸ್ಸಿಗೆ ಎಷ್ಟೆಲ್ಲ ನೋವು ಮಾಡಿದ್ದೀರಾ, ಅದಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಭಾಗ್ಯ, ನೀನು ಎಂಥ ಮನಸ್ಸಿರೋಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವತ್ತು ನೀನು ಮಾಡಿರೋ ಸಹಾಯದಿಂದನೇ ನಾನಿಲ್ಲಿ ನಿಂತಿರೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೆನಪಿಸ್ಕೋತಾನೆ. ಭಾಗ್ಯಂಗೆ ಇನ್ನೊಂದೇ ಒಂದ್ಸಲ ಸರ್, ಲಾಸ್ಟ್ ಚಾನ್ಸ್, ಒಂದೇ ಒಂದ್ಸಲ ಫೋನ್ ಮಾಡಿಬಿಡ್ತೀನಿ, ಫೋನ್ ಕೊಡಿ ಸರ್ ಅಂತ ಹೇಳಿ ಕೇಳ್ತಾನೆ. ನೋಡಯ್ಯ, ಇಷ್ಟು ಸಲ ಫೋನ್ ಮಾಡೋದು ಕೊಟ್ಟಿದ್ದೀನಿ, ಆದರೂ ಅವ್ರು ಎತ್ತಿಲ್ಲ, ಇವಾಗ ನೀನು ಫೋನ್ ಎತ್ಬಿಡ್ತಾರೆ. ಸರ್ ಲಾಸ್ಟ್ ಚಾನ್ಸ್ ಸರ್, ಇನ್ನೊಂದ್ಸಲ ಅವ್ರು ಫೋನ್ ಎತ್ತಿಲ್ಲ ಅಂತಂದರೆ ಫೋನ್ ಕೊಡಿ, ಮಾಡ್ತೀನಿ ಅಂತ ಕೇಳೋದೇ ಇಲ್ಲ, ಡೈರೆಕ್ಟಾಗಿ ಜೈಲಿಗೆ ಹಾಕ್ಬಿಡಿ ಸರ್ ಅಂತ ಹೇಳಿ ಹೇಳ್ತಾನೆ. ಸರಿ, ಲಾಸ್ಟ್ ಚಾನ್ಸ್ ತಗೋ, ಏನು ಮಾತು ಕೊಡಲ್ಲ ನಾನು ಅಂತ ಹೇಳಿ ಕೊಡ್ತಾರೆ. ಭಾಗ್ಯ ಕಾರಲ್ಲಿ ಅಳ್ತಾ ಕೂತಿರ್ಬೇಕಿದ್ರೆ ಫೋನ್ ಬರುತ್ತೆ. ಆಗ ಫೋನ್ ರಿಸೀವ್ ಮಾಡ್ತಾಳೆ. ಭಾಗ್ಯ, ನಾನು ಪದೇ ಫೋನ್ ಮಾಡ್ತಾ ಇದ್ದೀನಿ ಅಂತ ಫೋನ್ ಕಟ್ ಮಾಡಬೇಡ ಭಾಗ್ಯ, ನಾನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನೀನು ಹೆಲ್ಪ್ ಬೇಕು ಅಂತ ಹೇಳಿದಾಗ, ಏನು ಅಂತ ಹೇಳ್ತಾಳೆ. ಭಾಗ್ಯ, ಈ ರೀತಿಯಾಗಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದು ರೌಡಿಗಳು ಕರ್ಕೊಂಡು ಬಂದಿದ್ದು, ಮಗುನ ಕಿಡ್ನಾಪ್ ಮಾಡಿದ್ದು, ಪೊಲೀಸ್ ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿರೋದು, ಇದನ್ನೆಲ್ಲ ಹೇಳ್ತಾ ಇರ್ತಾನೆ. ಆಗ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ಸರ್ ನನ್ನ ಮೊದಲನೇ ಹೆಂಡ್ತಿ ಸರ್, ಭಾಗ್ಯ ತಗೊಳ್ಳಿ ಸರ್, ನಿಮ್ಮ ಜೊತೆ ಮಾತಾಡ್ತಾಳಂತೆ ಅಂತ ಹೇಳಿಕೊಡ್ತಾರೆ. ಆಗ ಹೇಳಮ್ಮ ಅಂತ ಹೇಳ್ತಾರೆ. ಸರ್, ನನ್ನ ಹೆಸರು ಭಾಗ್ಯ ಅಂತ, ಅವ್ರ ಮೊದಲನೇ ಹೆಂಡತಿ ಅಂತ ಹೇಳಿದಾಗ, ಹೇಳಮ್ಮ ಅಂತ ಹೇಳ್ತಾರೆ. ಆಗ ಸರ್, ನೋಡಿ ಸರ್, ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಮಾಡೋರಲ್ಲ, ಮಾತು ಹೊರಟಿರ್ಬೋದು ಸರ್, ಆದರೆ ಇಂಥ ಕೆಲಸ ಮಾಡಲ್ಲ. ಏನಮ್ಮ ಹೀಗೆ ಹೇಳ್ತಾ ಇದ್ಯಾ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾನೆ ಸರ್, ಅವ್ರಿಗೂ ಕೂಡ ಮಗಳಿದ್ದಾಳೆ ಸರ್, ಅವಳು ಇವಾಗ PUC ಓದ್ತಾ ಇದ್ದಾಳೆ, ಅವಳಿಗೆ ಮಕ್ಕಳು ಅಂತ ಅಂದರೆ ತುಂಬ ಪ್ರೀತಿ ಸರ್,
ಮಾತಲ್ಲಿ ಸ್ವಲ್ಪ ಒಡ್ತನ ಇರ್ಬೋದು, ಆದರೆ ಮಕ್ಳ ಮೇಲೆ ಆ ರೀತಿ ಎಲ್ಲ ದ್ವೇಷ ಮಾಡೋದಿಲ್ಲ ಸರ್. ಅವ್ರ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ. ನಾನು ಅವ್ರ ಜೊತೆ ತುಂಬ ವರ್ಷದಿಂದ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಅವ್ರು ಹಾಗೆಲ್ಲ ಮಾಡೋದಿಲ್ಲ. ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟೆ ನಮಗೆ ಹೇಗಮ್ಮ ನಂಬಿಕೆ ಬರುತ್ತೆ? ಇದಕ್ಕೆಲ್ಲ ನೀನು ಸ್ಟೇಷನಿಗೆ ಬಂದು ಸೈನ್ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ನಾನು ಅವ್ರ ಪರವಾಗಿ ನಿಂತ್ಕೋತೀನಿ ಸರ್, ನಾನು ಬಂದು ಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಬಿಟ್ಟು ಕಳಿಸಿರ್ತಾರೆ. ಭಾಗ್ಯ, ನೀನು ಇವತ್ತು ನನ್ನ ಬಿಡಿಸಿದ್ಯಾ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಬಂದು ನಿನ್ನ ಮುಂದೆ ನಾಟಕ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾನು ಮಾಡಿರೋ ತಪ್ಪಿನಲ್ವೋ ನನಗಾಯ್ತು ಭಾಗ್ಯ. ನಾನು ಅಹಂಕಾರದಿಂದ ನಿನ್ನ ಮುಂದೆ ತಲೆ ಬಗ್ಸಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಇವತ್ತು ನಿನ್ನ ಮುಂದೆ ಮಂಡಿ ಊರಿ ನಿನ್ನ ಮುಂದೆ ಬಗ್ಗಿ ಕೇಳ್ತಾ ಇದ್ದೀನಿ ಭಾಗ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಹೇಳಿ ಕಾಲಿಗೆ ಬಿದ್ದುಬಿಡ್ತಾನೆ. ಹೋಗಿ ಅಷ್ಟರೊಳಗಡೆ ಅವಳು ಹಿಂದೆ ನಿಂತ್ಕೊಂಡ್ಬಿಡ್ತಾಳೆ. ಭಾಗ್ಯ, ದಯವಿಟ್ಟು ಭಾಗ್ಯ, ಪಾಪಿ ಕಣು ಪಾಪಿ, ನೀನು ಮಾಡೋದೆಲ್ಲ ಇಷ್ಟು ದೊಡ್ಡ ಅನ್ಯಾಯ, ಮೋಸ ಮಾಡಿಬಿಟ್ಟು ಅವಳ ಜೀವನದಲ್ಲಿ ನೆಮ್ಮದಿನ ಇಲ್ಲದೆ ಇರೋ ಥರ ಮಾಡ್ಬಿಟ್ಟು ಇವಾಗ ಬಂದು ಕ್ಷಮೆ ಕೇಳಿಸಿರತ್ತ, ಅವಳು ನಿನ್ನ ಕ್ಷಮಿಸ್ತಾಳ ಅಂತ ಹೇಳಿ ಅವನಿಗೆ ಕೆನ್ನೆ ಕೊಡ್ಕೋತಾ ಇರ್ತಾನೆ. ಅದಾದ್ಮೇಲೆ ಆದಿ ಮಧ್ಯಕ್ಕೆ ಬಂದು ನಿಂತ್ಕೊಂಡು, ತಾಂಡವ್ ಸಾಕು, ನೀನು ಡ್ರಾಮಾ ಇಲ್ಲ, ಈ ನಾಟಕ ಎಲ್ಲನೂ ಇಲ್ಲಿ ಮತ್ತೆ ಆಡೋದಕ್ಕೆ ಬರಬೇಡ. ಭಾಗ್ಯವ್ರಿಗೆ ಇನ್ನು ಮುಂದೆ ನೀನು ಯಾವುದೇ ರೀತಿ ತೊಂದರೆ ಕೊಡೋದಕ್ಕೂ ಸಾಧ್ಯನೇ ಇಲ್ಲ, ಅದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿದಾಗ, ಬ್ರದರ್ ನೀವು ಅವ್ರಿಗೆ ಬೆಸ್ಟ್ ಫ್ರೆಂಡ್ ಅಲ್ವಾ ಬ್ರದರ್, ದಯವಿಟ್ಟು ಹೇಳಿ ಬ್ರದರ್ ನನ್ನ ಕ್ಷಮಿಸೋದಕ್ಕೆ ಅಂತ ಹೇಳಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಬ್ರದರ್, ಇನ್ನು ಮುಂದೆ ನಾನು ಅವ್ರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಬ್ರದರ್, ಅವ್ರು ಖುಷಿಯಾಗಿರಲಿ. ನಾನು ಅವ್ರ ಖುಷಿ ಕಿತ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರು, ಅವ್ರು ನಾನು ನೆಮ್ಮದಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ನಾನು ಅಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ನನ್ನ ಅಪ್ಪ ಅಮ್ಮನ್ನ ಅವಳ ಅಪ್ಪ ಅಮ್ಮನ ಥರ ನೋಡ್ಕೊಂಡಿದ್ದಾರೆ. ಆದರೆ ಮಕ್ಕಳನ್ನ ನಾನೇ ಅಪ್ಪ ಆಗಿದ್ರು ಕೂಡ ನಡು ನೀರಲ್ಲಿ ಬಿಟ್ಟೋದಾಗ ನನಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಬ್ರದರ್, ದಯವಿಟ್ಟು ನನಗೆ ಕ್ಷಮಿಸೋದಕ್ಕೆ ಹೇಳಿ ಬ್ರದರ್. ಭಾಗ್ಯ ಕ್ಷಮಿಸ್ತಾಳೆ, ಹೇಳಿ ಬ್ರದರ್ ಅಂತ ಹೇಳಿದಾಗ, ನೋಡು ನಿನ್ನ ನಾಟಕಕ್ಕೆ ಅವರು ಪದೇ ಮರಳಾಗಿ ನಿನ್ನ ಕ್ಷಮಿಸಿ ಅವ್ರು ನಿನ್ನ ನಾಟಕನ ಅವರು ನೋಡೋದಕ್ಕಾಗೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ನೋಡಿ ನಾನು ಕ್ಷಮಿಸಲ್ಲ, ನನ್ನ ಮನಸ್ಸಿಗೆ ಮಾಡಿರೋ ಗಾಯ ಎಂಥದ್ದು ಅಂತ ಗೊತ್ತಿದ್ರು ಕೂಡ ನೀವು ಈ ರೀತಿ ಕೇಳ್ತಾ ಇದ್ದೀರಾ ಅಂತಂದರೆ ನಾನು ಕ್ಷಮಿಸೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾಳೆ. ಭಾಗ್ಯ, ಹಾಗೆ ಹೇಳ್ಬೇಡ ಭಾಗ್ಯ, ಇಲ್ಲಾಂದರೆ ನೀನು ಕ್ಷಮಿಸಿಲ್ಲ ಅನ್ನೋ ಗಿಲ್ಡಲ್ಲೇ ನಾನು ಇಡೀ ಇದೆಲ್ಲ ಸತ್ತೋಗ್ಬೇಕಾಗುತ್ತೆ ಭಾಗ್ಯ, ಪ್ಲೀಸ್ ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ನೋಡು, ನೀವು ಇಲ್ಲಿಂದ ಹೋಗಿಲ್ಲ ಅಂತಂದರೆ ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ನೋಡು, ಇನ್ನು ಮುಂದೆ ಇಷ್ಟು ದಿನ ಬೇರೆದೇ ಲೆಕ್ಕ, ಈಗ ಬೇರೆನೇ ಲೆಕ್ಕ, ಏನಾದರೂ ಇನ್ನು ಮುಂದೆ ಭಾಗ್ಯಂಗೆ ಏನಾದ್ರು ತೊಂದರೆ ಕೊಡಬೇಕು ಅಂತಂದರೆ ನೀನು ಎಲ್ಲೇ ಇದ್ರೂ ಹುಡುಕೊಂಡು ಬಂದು ನಾನು ಹೊಡಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಾದಮೇಲೆ ಅವನು ಕೂಡ ಅಲ್ಲಿಂದ ಹೋಗಿ ಕಾರಲ್ಲಿ ಕೂತ್ಕೋತಾನೆ. ಇವನು ಪಾಪ ಕೆಳಗಡೆ ಬಿದ್ದು ಇರ್ತಾನೆ, ಶಕ್ತಿನೂ ಇರೋದಿಲ್ಲ ಇವನಿಗೆ, ಊಟ ತಿಂಡಿ ತಿಂದಿರೋದಿಲ್ಲ, ಹಾಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಆಗ ಬಂದು ಆದಿ ಕಾರೊಳಗಡೆ ಕೂತ್ಕೊಂಡ ತಕ್ಷಣ ಭಾಗ್ಯ ಫುಲ್ ಗಾಬರಿ ಆಗ್ಬಿಡ್ತಾಳೆ. ಭಾಗ್ಯ ನಾನು ಆದಿ ಬಂದಿರೋದು, ನೀವೇನು ಗಾಬರಿ ಆಗ್ಬಿಡಿ ಅಂತ ಹೇಳಿದಾಗ, ನೋಡಿ ಹಳೆ ನೆನಪುಗಳು ಎದುರುಗಡೆ ಬಂದಾಗ ಎಷ್ಟು ನೋವಾಗುತ್ತೆ, ಎಷ್ಟು ಮನಸ್ಸಿಗೆ ಕಳವಳ ಆಗುತ್ತೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಎಕ್ಸ್ಪೀರಿಯನ್ಸ್ ನನಗಿದೆ. ನೀವೇ ಹೇಳಿದ್ರಲ್ವಾ ಹಳೆದನ್ನ ಮರೆಯೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿ, ಹಾಗೆ ನೀವೇನು ಮಾಡ್ತಾ ಇದ್ದೀರಾ, ನೀವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇರ್ತಾಳೆ. ಸರಿ, ನಾವು ಇಲ್ಲಿಂದ ಹೊರಡೋಣ ನಡೀರಿ ಅಂತ ಹೇಳಿದಾಗ ಭಾಗ್ಯಂಗೆ ಕಾರ್ ತೆಗೆಯೋದಕ್ಕಾಗೋದಿಲ್ಲ, ಗಾಬರಿ ಪಡ್ಕೊತಾ ಇರ್ತಾಳೆ. ಆಗ ಒಂದು ನಿಮಿಷ ಭಾಗ್ಯ, ನೋಡಿ ಇವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಕಾರ್ ಓಡಿಸ್ತೀನಿ, ನೀವು ಈ ಕಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಬಂದು ಕೂತ್ಕೊಂಡ ತಕ್ಷಣ, ನೋಡಿ ಇವಾಗ ವಿಂಡೋ ಕ್ಲೋಸ್ ಮಾಡ್ತೀನಿ, ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡು ಮನೆಗೆ ಹೋದ್ರೆ ನೀವು ನೆಮ್ಮದಿಯಾಗಿರ್ತೀರಾ, ಈ ನಡೆದಿರೋ ಎಲ್ಲ ಘಟನೆಗಳು ಕೂಡ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಇವನು, ತಾಂಡವ್ ನೀನು ಹೀಗೆ ಕೂತ್ಕೊಂಡ್ರೆ ನಿನ್ನ ಜೀವನದಲ್ಲಿ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಕಣೋ, ಹೋಗು ಅವಳನ್ನ ಬೇಡ್ಕೊಂಡಾದ್ರೂ ಕ್ಷಮೆ ಕೇಳು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡು ಭಾಗ್ಯ ದಯವಿಟ್ಟು ನಿಲ್ಸು ಬಗ್ಗೆ ಅಂತ ಹೇಳಿ ಬರ್ತಾ ಇರ್ತಾನೆ. ಆದರೂ ಕೂಡ ಅವ್ರು ಏನು ಕೇಳ್ದೇನೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ನು ಕೆಳಗಡೆ ಬಿದ್ದೋಗ್ತಾನೆ. ಆಗ ಅಲ್ಲಿದ್ದವ್ರು ಯಾರೋ ಬಂದು ಒಂದಿಬ್ರು ಎತ್ತುತ್ತಾ ಇರ್ತಾರೆ. ಬಿಡ್ರು ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳಬೇಕು ಬಿಡ್ರು ಅಂತ ಹೇಳಿದಾಗ, ಯಾಕೆ ಸರ್ ಅವ್ರು ನಿಮ್ಮನ್ನ ಈ ರೀತಿ ಬಿಟ್ಟೋಗ್ಬಿಟ್ರು, ನಿಮ್ಗೆ ಗೊತ್ತಿರೋರ ಅವ್ರು ಎಂಥ ಮನುಷ್ಯರು ಸರ್ ಅಂತ ಹೇಳಿದಾಗ, ಅವ್ರಿಗೆ ಬೈಬಿಡಿ ಕಡ್ರು, ಅವರೇ ಒಳ್ಳೆಯವರು, ನಾನೇ ಕೆಟ್ಟವನು ಬಿಡೋ ನನ್ನ ಅಂತ ಹೇಳಿ ಅಲ್ಲೇ ಬಿದ್ದು ಆಮೇಲೆ ಇದ್ಬಿಟ್ಟು ಕುಣ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ಮನೆಗೆ ಬಂದಿರ್ತಾರೆ. ಆಗ ಭಾಗ್ಯ, ಏನಾಯ್ತು ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅವರಮ್ಮ. ಅಷ್ಟರಲ್ಲಿ ಆ ದಿನ ತನ್ಮಯ ಎಲ್ಲ ಒಳಗಡೆ ಕರ್ಕೊಂಡ್ಬಿಡ್ತಾರೆ. ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ, ನೀವು ಹೇಳಿರೋ ಥರನೇ ಫ್ರೆಂಡನ್ನ ಮನೆ ಕರ್ಕೊಂಡು ಬಂದ್ರಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಅದಾದಮೇಲೆ ಫ್ರೆಂಡು, ಏನಾಯ್ತು ಫ್ರೆಂಡು, ನಾನು ಹೇಳಿದ್ದೆ ಅಲ್ವಾ ಎಲ್ಲ ವಿಚಾರನ ಅವ್ರಿಗೆ ಹೇಳು ಅಂತ ಹೇಳ್ಬಿಟ್ಟು, ಹೇಳ್ದ ಅಂತ ಹೇಳಿದಾಗ, ಹೇಳೋದಕ್ಕೆ ಹೊರಟಿದ್ದೆ, ಆದರೆ ಅಲ್ಲಿ ಬೇರೆ ಇನ್ನೇನೋ ಒಂದು ಸಮಸ್ಯೆ ಆಗೋಗ್ಬಿಡ್ತು. ಸಮಸ್ಯೆನಾ, ಏನು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಷ್ಟಲ್ಲಿ ನೋಡಿದ್ರೆ ಸುನಂದ ಇದನ್ನೆಲ್ಲ ನೋಡ್ಬಿಟ್ಟು ಹೊರಗಡೆ ಕೋಪ ಮಾಡ್ಕೊಂಡು ಬಂದಿರ್ತಾಳೆ. ತಾಂಡವ್ ಕೂಡ ಬಂದ್ಬಿಟ್ಟು ಭಾಗ್ಯ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಅಳಿಯಂದ್ರೆ ಏನಾಯ್ತು ಅಳಿಯಂದ್ರೆ ಅಂತ ಹೇಳಿ ಸುನಂದ ಹೋಗಿ ಹಿಡ್ಕೊತಾ ಇರ್ತಾಳೆ. ತಾಂಡವ್ ಬಂದಿರೋದು ಮನೆಯವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ತುಂಬಾನೇ ಬೇಜಾರು ಮಾಡ್ಕೊತಾ ಇರ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು